ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವರಮಹಾಲಕ್ಷ್ಮಿ ಹಬ್ಬ ಅಂದ ತಕ್ಷಣ ಆಲ್ಮೋಸ್ಟ್ ಆಷಾಢ ಮಾಸ ಎಂಡಿಗೆ ಬರೋವಾಗಲೇ ನಮ್ಮ ಪ್ಲ್ಯಾನಿಂಗು, ಪ್ರಿಪ್ರೇಷನು, ಶಾಪಿಂಗು ಎಲ್ಲನೂ ಸ್ಟಾರ್ಟ್ ಆಗುತ್ತೆ. ಅದೇ ಥರ ನಾನು ನಮ್ಮ ಚಾನಲಲ್ಲಿ ಒಂದು 2-3 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಇವತ್ತಿನ ವೀಡಿಯೋದಲ್ಲಿ ನಾವು ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ, ಹೇಗೆ ಪ್ರಿಪೇರ್ ಎಲ್ಲ ಮಾಡ್ಕೋತಾ ಇದ್ದೀವಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾವು ಲಕ್ಷ್ಮಿ ಕೂರಿಸೋದಕ್ಕೆ ಅಂತ ಲಾಸ್ಟ್ ವೀಕೆಂಡೇ ಬ್ಯಾಕ್ ಡ್ರಾಪ್ ಎಲ್ಲನೂ ನೀಟಾಗಿ ರೆಡಿ ಮಾಡಿಟ್ಕೊಂಡು ಫ್ಲವರ್ಸ್ ಎಲ್ಲನೂ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ವಿ. ಸೊ ಹಬ್ಬದ ದಿನ ಕಷ್ಟ ಆಗಬಾರ್ದು ಅಂತ ಹಾಗೇನೂ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ರೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತ. ಹಬ್ಬ ಶುಕ್ರವಾರ ಅಂತಂದರೆ ಗುರುವಾರ ಮಧ್ಯಾಹ್ನ ಹೋಗಿ ಮಾರ್ಕೆಟಲ್ಲಿ ಹೂವು ಎಲ್ಲ ತೊಗೊಂಡು ಬಂದ್ವಿ. ಮಲ್ಲಿಗೆ ಹೂವು, ಬಿಕಾಸ್ ನಾನೇ ಕೈಯಲ್ಲಿ ಹಾರ ಹೊಲಿದ್ಬಿಟ್ಟು ಹಾಕ್ತೀರಿ, ಮತ್ತು ಸೇವಂತಿಗೆ ಹೂವು ಎಲ್ಲನೂ ತೊಗೊಂಡು ಬಂದ್ವಿ. ಈ ಹಬ್ಬದ ಟೈಮಲ್ಲಂತೂ ಹೂವಿನ ರೇಟ್ಸ್ ಅಂತೂ ಮಾತಾಡ್ಸೋಕ್ಕೆ ಆಗಲ್ಲ. ಇದ್ದೀರಾ ವಿಜಯ್? ಓಕೆ, ಏನೋ ಡಿಸೈನ್ ವಾವ್ ಸಖತ್ತಾಗಿ ಹಾಕಿದ್ದೀರಾ. ಹೆಂಗೆ ಮೊಬೈಲ್ ನೋಡ್ಕೊಂಡಾ? ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಸೂಪರಾಗಿದೆ, ನೈಸ್. ಇಲ್ಲಿ ಏನು ಮಾಡಬೇಕು, ಡಿಸೈನ್ ಏನೋ ಒಂದಿಲ್ಲ. ನಾನು ಹೆಲ್ಪ್ ಮಾಡ್ತೇನೆ. ಯಾವುದೇ ಹಬ್ಬ ಆಗಲಿ, ಬಾಳೆಕಂಬ, ಮಾವಿನ ತೋರಣ ಅದಂತೂ ಇಲ್ಲದೆ ಹಬ್ಬ ಕಂಪ್ಲೀಟ್ ಆಗೋದೇ ಇಲ್ಲ ಅನಿಸುತ್ತೆ. ನಾವು ಹಾಗೆ ಮಾವಿನ ತೋರಣ ಎಲ್ಲ ಕಟ್ಟಿದಾದ್ಮೇಲೆ ಸ್ವಲ್ಪ ಅದಕ್ಕೆ ಡೆಕೋರೇಟ್ ಮಾಡ್ತಾಯಿದ್ವಿ. ವಿಜಯ್ ಮಾಡ್ತಾಯಿದ್ರು ಈ ಸಲ. ನಾನು ಡಿಸೈನ್ ಗೊತ್ತಾಗಲಿಲ್ಲ ಅಂತಿದ್ದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದೆ. ಮತ್ತು ಬಾಗಿಲು ತೋರಣಕ್ಕೆ ಅಂತ ಮಲ್ಲಿಗೆ ಹೂವಿನ ಜೊತೆಗೆ ಈ ಸೇವಂತಿಗೆ ಹೂವು ಆಯ್ತಲ್ವ, ಅದನ್ನೆಲ್ಲದನ್ನು ಕೂಡ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಹೂವೆಲ್ಲ ಕಟ್ಟಿ ತೋರಣ ಎಲ್ಲ ಕಟ್ಟಿದ್ದಾದಮೇಲೆ ನೆಕ್ಸ್ಟು ನಾನು ದೇವ್ರ ಕಲಶ ಕೂರಿಸೋದಕ್ಕೆ ಅಂತ ಈ ಚಂಬುನೆಲ್ಲನೂ ನೀಟಾಗಿ ತೊಳಿತಾ ಇದ್ದೀನಿ. ಇದು ನಾವು ಪೀತಾಂಬರಿ ಪೌಡರ್ನೇ ಹಾಕೋದ್ರಿಂದ ಒಳ್ಳೆ ಶೈನಿಂಗ್ ಬರುತ್ತೆ. ಅದು ಕಲರ್ ಡಿಮ್ಮೆಲ್ಲ ಆಗಿರುತ್ತಲ್ವ, ಅದಕ್ಕೆ ನಾನು ಯಾವಾಗ್ಲೂ ದೇವ್ರ ಸಾಮಾನು ಈ ಥರ ಚಂಬು ಎಲ್ಲ ತೊಳೆಯೋದಕ್ಕೆ ಅಂತಂದ್ಬಿಟ್ಟು ನಾನು ಅದನ್ನೇ ಯೂಸ್ ಮಾಡೋದು. ರಾತ್ರಿ ಎಷ್ಟೆಲ್ಲ ಆಗುತ್ತೆ ಅಂತ ಅದನ್ನೆಲ್ಲ ಪ್ರಿಪೇರ್ ಮಾಡಿಟ್ಕೊಂಡು ಸೀರೆ ಉಡ್ಸೋದೆಲ್ಲ ನಾನು ರೆಕಾರ್ಡ್ ಮಾಡ್ಕೊಳಕ್ಕೆ ಆಗಲಿಲ್ಲ, ಯಾಕಂದರೆ ಅದು ತುಂಬ ಟೈಮ್ ತೊಗೊಂಡ್ಬಿಡ್ತು. ಆಲ್ಮೋಸ್ಟ್ ರಾತ್ರಿ ನಾವು 2 ಗಂಟೆವರೆಗೂ ಇದನ್ನೆಲ್ಲ ಡೆಕೋರೇಟ್ ಮಾಡಿ ಆಮೇಲೆ ಮಲ್ಕೊಂಡ್ವಿ. ಮತ್ತು ಬೆಳಗ್ಗೆ 6 o'clockಗೆ ಎದ್ದು ರಿಮೈನಿಂಗ್ ಕೆಲಸ ಏನಿರುತ್ತಲ್ವ ಅದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಕಲಶ ಎಲ್ಲ ತೊಳೆದು ಅದಕ್ಕೆ ಪೂಜೆ ಮಾಡಿ, ಗಂಗೆ ಪೂಜೆ ಮಾಡ್ತಾರಲ್ವ, ಅದಕ್ಕೆ ಕಲಶದೊಳಗಡೆ ನೀರು ಹಾಕಿ ಅರಿಶಿನ, ಕುಂಕುಮ ಮತ್ತು ಒಂದು ಡ್ರೈ ಫ್ರೂಟ್ಸ್ ಇದೆಲ್ಲ ಬರುತ್ತೆ, ಅದು ಕಾಯಿನ್ಸು ಎಲ್ಲ ಹಾಕಿ ಪೂಜೆ ಮಾಡಿ ಆಮೇಲೆ ಸೀರೆನೆಲ್ಲ ನಾನು ವಿಜಯ್ ಇಬ್ಬರು ಸೇರಿ ನೀಟಾಗಿ ಉಡಿಸಿ ಆಲ್ಮೋಸ್ಟ್ ಡೆಕೋರೇಷನ್ ಏನಿತ್ತು ಅದನ್ನೆಲ್ಲ ರಾತ್ರಿಯೇ ಕಂಪ್ಲೀಟ್ ಮಾಡಿ ಮಲ್ಕೊಂಡಿದ್ದಕ್ಕೆ ಬೆಳಗ್ಗೆ ಜಸ್ಟ್ ನಾವೆದ್ದು ಫ್ರೂಟ್ಸ್ನೆಲ್ಲ ವಾಶ್ ಮಾಡಿ ಜೋಡಿಸ್ಕೊಂಡು ಆಮೇಲೆ ಕಲಶಕ್ಕೆ, ಲಕ್ಷ್ಮೀ ಮುಖವಾಡಕ್ಕೆ ಹೂವು ಎಲ್ಲ ಇರುತ್ತಲ್ವ ಅದನ್ನು ಬೆಳಗ್ಗೆ ಹಾಕೋತಾ ಇದ್ದೀವಿ ನಾವು. ಈ ಥರ ಡೆಕೋರೇಷನ್ ಎಲ್ಲ ಪ್ರೀವಿಯಸ್ ಡೇ ರಾತ್ರಿಯೇ ಮಾಡಿಟ್ಕೊಂಡ್ರೆ ಹಬ್ಬದ ದಿನ ನಮಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಜಸ್ಟು ನನ್ನ ಮನೇಲಿ ಏನೇನು ಮಾಡಿದ್ದೆ ಅಲ್ವಾ ತಿಂಡಿ, ಲೈಕ್ ಚಕ್ಲಿ, ನಿಪ್ಪಟ್ಟು, ರವೆ ಉಂಡೆ, ಇದನ್ನೆಲ್ಲ ನಾನು ಬೆಳಗ್ಗೆ ಎದ್ದು ನೀಟಾಗಿ ತಟ್ಟೆಗೆ ಜೋಡಿಸ್ಕೊತಾ ಇದ್ದೀನಿ. ನಾವೇನೇನೆಲ್ಲ ಮಾಡಿದ್ವಿ ಅಂತ ಅದನ್ನು ಕೂಡ ಒಂದು ವ್ಲಾಗ್ ಮಾಡಿ ಹಾಕಿದ್ದೀನಿ. ಅದನ್ನು ನೀವು ಯಾರಾದರೂ ನೋಡದೇ ಇದ್ದರೆ ಹೋಗಿ ಒಂದು ಸಲ ಚೆಕ್ ಮಾಡಿ. ನಾನು ಲಕ್ಷ್ಮಿ ಹತ್ರ ಏನೇನು ಪೆಂಡಿಂಗ್ ಕೆಲಸ ಇತ್ತು ಅದನ್ನೆಲ್ಲ ಮಾಡಬೇಕಾದ್ರೆ ವಿಜಯ್ ಬೆಳಗ್ಗೆನೇ ಎದ್ದು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲನೂ, ಮತ್ತು ನಾರ್ಮಲ್ ಮನೆಯಲ್ಲಿ ದೇವ್ರ ಸಾಮಾನೆಲ್ಲ ಇರುತ್ತಲ್ವ ಅದನ್ನೆಲ್ಲ ತೊಳೆದು ಅದಕ್ಕೆಲ್ಲ ಅಲಂಕಾರ ಮಾಡಿ ಕೊಡ್ತಾಯಿದ್ರು. ಅದಾದಮೇಲೆ ಮೀನ್ ವೈಲ್ ನಾನು ಸೆಂಟ್ರಲ್ಲಿ ಸ್ವಲ್ಪ ಟೈಮ್ ಇರುತ್ತಲ್ವ, ಆ ಟೈಮಲ್ಲಿ ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಒಬ್ಬಟ್ಟನ್ನೆಲ್ಲ ಮಾಡೋದಕ್ಕೆ ಅಂತ ಬೇಳೆ ಬೇಯಿಸ್ಕೊತಾ ಇದ್ದೀನಿ. ಸೈಮಲ್ಟೇನಿಯಸ್ ಆಗಿ ಪೂಜೆ ಮಾಡಿಕೊಂಡು ಮನೆ ಕೆಲಸ ಬೇರೆ ಏನಿರುತ್ತಲ್ವ ಅದು ನೋಡಿಕೊಂಡು ನೈವೇದ್ಯಕ್ಕೆ ಏನೇನು ಬೇಕೋ, ತುಂಬ ಜಾಸ್ತಿ ಎಲ್ಲ ಏನು ಮಾಡೋಕ್ಕೋಗಿಲ್ಲ. ಒಬ್ಬಟ್ಟು, ಚಿತ್ರಾನ್ನ, ಹೆಸರುಬೇಳೆ ಮತ್ತು ಬೀನ್ಸ್ ಪಲ್ಯ, ಅನ್ನ, ಸಾಂಬಾರು ಮತ್ತು ಕಡಲೆಬೇಳೆ, ವಡೆ, ಇಷ್ಟನ್ನೇ ಸಿಂಪಲ್ಲಾಗಿ ಮೆನು ಮಾಡಿಟ್ಕೊಂಡಿದ್ದೆ. ಮತ್ತು ಜಾಸ್ತಿ ಮಾಡಿದ್ರೂ ವೇಸ್ಟ್ ಆಗುತ್ತೆ, ನಾವಿಬ್ಬರೇ ಇರೋದು ಅಂತಂದ್ಬಿಟ್ಟು ನಾನು ಎಷ್ಟೊಂದು ಮಾಡೋಕ್ಕೆ ಹೋಗಲಿಲ್ಲ ಈ ಸಲ. ನಾನಿಲ್ಲಿ ಅಡುಗೆ ಕೆಲಸ ಮಾಡ್ತಾಯಿದ್ರೆ ಮನೆಯಲ್ಲಿ ಡೈಲಿ ಪೂಜೆ ಮಾಡೋದಿರುತ್ತಲ್ವ ದೇವರ ವಸ್ತುಗಳು, ಅದನ್ನೆಲ್ಲ ವಿಜಯ್ ನೀಟಾಗಿ ಕ್ಲೀನ್ ಮಾಡಿ ಅದಕ್ಕೆ ವಿಭೂತಿ, ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ಪೂಜೆ ಮಾಡೋದಕ್ಕೆ ಫ್ಲವರ್ಸು ಎಲ್ಲ ಇಟ್ಬಿಟ್ಟು ನೀಟಾಗಿ ರೆಡಿ ಮಾಡಿದರು. ಸೊ ದಟ್ ನಾನು ಬಂದು ದೀಪ ಹಚ್ಚಿ ತೆಂಗಿನಕಾಯಿ ಹೊಡೆದು ಮಂಗಳಾರತಿ ಎಲ್ಲ ಮಾಡೋಣ ಅಂತ. ವರಮಹಾಲಕ್ಷ್ಮಿಗೆ ಫಸ್ಟ್ ಪೂಜೆ ಮಾಡೋದಕ್ಕಿಂತ ನಾವು ಮನೆಯಲ್ಲಿ ನಿತ್ಯ ಪೂಜೆ ಏನು ಮಾಡ್ತೀವಲ್ವ ಆ ವಿಗ್ರಹಗಳಿಗೆ ಫಸ್ಟು ಪೂಜೆ ಎಲ್ಲ ಮಾಡಿ ದೀಪ ಹಚ್ಚಿ ಮಂಗಳಾರತಿ ಎಲ್ಲ ಮಾಡಿ ನೈವೇದ್ಯ ಇಟ್ಟಾದಮೇಲೆ ನೆಕ್ಸ್ಟು ನಾನು ಅಲ್ಲಿ ಪೂಜೆ ಮಾಡೋದು. ಅದಕ್ಕೆ ಫಸ್ಟ್ ಇಲ್ಲಿ ಮಾಡ್ತಾಯಿದ್ದೀನಿ.
ನಿಮ್ಮ ಮನೇಲಿ ನೀವು ಯಾವ ಥರ ಹಬ್ಬ ಮಾಡ್ತೀರಾ? ಫಸ್ಟು ಮುಂಚೆ ದಿನವೇ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ತಿರ್ತೀರಾ? ಇಲ್ಲಾಂದರೆ ಹಬ್ಬದ ದಿನ ಬೆಳಗ್ಗೆನೇ ಎದ್ದು ಸೀರೆ ಉಡ್ಸೋದು ಆ ಥರ ಎಲ್ಲ ಮಾಡ್ತೀರಾ? ನನಗೆ ಗೊತ್ತಿರೋರಲ್ಲಿ ಸ್ವಲ್ಪ ದಿನ ಮುಂಚೆ ದಿನವೇ ಮಾಡ್ಕೋತಾರೆ. ಒಂದು ಸ್ವಲ್ಪ ದಿನ ಬೆಳಗ್ಗೆ ಲೈಕ್ 12 ಗಂಟೆ ಆದಮೇಲೆ ನೆಕ್ಸ್ಟ್ ಡೇ ಲೆಕ್ಕ ಅಂತಂದ್ಬಿಟ್ಟು 1 ಗಂಟೆ 2 ಗಂಟೆಗೆಲ್ಲ ಎದ್ದು ಆವಾಗ ಸ್ನಾನ ಮಾಡಿ ಆವಾಗಲೇ ಹಬ್ಬದ ದಿನವೇ ಮಾಡಬೇಕು ಅಂತಂದ್ಬಿಟ್ಟು ಅದನ್ನೆಲ್ಲ ಮಾಡ್ಕೋತಾರೆ. ಬಟ್ ನಮ್ಮ ಮನೇಲಿ ಆ ಥರ ಎಲ್ಲ ಏನಿಲ್ಲ. ಪ್ರೀವಿಯಸ್ ಡೇ ನಾವು ಮನೆ ಒರೆಸಿ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ಡೆಕೋರೇಷನ್ ಎಲ್ಲ ಮಾಡಿ ಬೆಳಗ್ಗೆ ಎದ್ದು ಬರೀ ಹೂವಿನ ಅಲಂಕಾರ ಮಾಡಿ ಪ್ರಸಾದ ಮಾಡಿ ಪೂಜೆ ಮಾಡಿ ನೈವೇದ್ಯ ಮಾಡೋದು ಆ ಥರ ಮಾಡ್ತಾರೆ. ನಾನು ಕೂಡ ಅದನ್ನೇ ಫಾಲೋ ಮಾಡ್ತೀನಿ. ನಮ್ಮಮ್ಮನೂ ಅಷ್ಟೇ ಊರಲ್ಲೆಲ್ಲನೂ ಪ್ರೀವಿಯಸ್ ಡೇನೇ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೋತಾರೆ. ಲಕ್ಷ್ಮಿಗೆ ಮಲ್ಲಿಗೆ ಹಾರ ನಾನೇ ಕೈಯಾರೆ ಹೊಲಿದಿದ್ದು. ಯಾವಾಗಲೂ ಅಷ್ಟೇ ನಂಗೆ ಈ ಥರ ಹೊಲಿಯೋದಕ್ಕೆ ತುಂಬ ಇಷ್ಟ. ಆದಷ್ಟು ದೇವರಿಗೆ ಫ್ರೆಶ್ ಫ್ಲವರ್ಸ್ನೇ ಹಾಕಬೇಕು ಅಂತ ನನಗೂ ಇಷ್ಟ. ಈವನ್ ಬ್ಯಾಕ್ ಡ್ರಾಪ್ಗೂ ಹಾಕಬೇಕಂತ ಇಷ್ಟ. ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಮಲ್ಲಿಗೆ ಹೂವಂತೂ 2,000 ರೂಪಾಯಿ ಇತ್ತು ಅನಿಸುತ್ತೆ kg. ನಾವೊಂದು 150 ಗ್ರಾಮ್ಸ್ ಏನೋ ತೊಗೊಬಂದು ಲಕ್ಷ್ಮಿಗೆ ಒಂದು ಚಿಕ್ಕದಾಗಿ ಮಲ್ಲಿಗೆ ಹಾರ ಮತ್ತು ನನಗೆ ತಲೆಯಲ್ಲಿ ಮುಡ್ಕೊಳ್ಳೋದಕ್ಕೆ ಒಂದು ಚಿಕ್ಕದು ದಿಂಡು ಥರ ಮಾಡ್ಕೊಂಡಿದ್ದೆ. ಮಿಕ್ಕಿದ್ದಂದರೆ ಸೇವಂತಿಗೆ ಹೂವು ಬಾಗಿಲಿಗೆ ತೋರಣಕ್ಕೆ ಎಲ್ಲ ಹಾಕೋದಕ್ಕೆ ಅದನ್ನು ಮಾಡಿ ಬ್ಯಾಕ್ ಡ್ರಾಪ್ಗೆ ನೀವೆಲ್ಲ ನೋಡಿದ್ದೀರ ನಂದು ಚಿಕ್ಕಪೇಟೆ ವ್ಲಾಗಲ್ಲಿ ನಾನು ಶಾಪಿಂಗ್ ಮಾಡಿದಾಗ ಈ ಫ್ಲವರ್ಸ್ ಎಲ್ಲ ತೊಗೊಂಬಂದಿದ್ದು ಅದನ್ನೇ ಎಲ್ಲನೂ ಹಾಕಿಬಿಟ್ಟು ಡೆಕೋರೇಟ್ ಮಾಡಿದ್ವಿ. ಹೇಗೆ ಕಾಣಿಸ್ತಾ ಇದೆ ನಮ್ಮ ಲಕ್ಷ್ಮಿ ಮತ್ತು ನಮ್ಮ ಬ್ಯಾಕ್ ಡ್ರಾಪು ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀವಿ. ನಮಗಂತೂ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ತುಂಬ ಖುಷಿ ಆಗ್ತಾಯಿತ್ತು. ನಮ್ಮದೇ ದೃಷ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ನೀವು ಕಮೆಂಟ್ ಮಾಡಿ ನಮ್ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಾ ಇದೆ ಅಂತ. ಬೆಳಗ್ಗೆನೇ ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡಿ ಲಕ್ಷ್ಮೀ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ನೈವೇದ್ಯಕ್ಕೆ ಏನೇನು ಮಾಡ್ತೀನಲ್ಲ ಅದನ್ನೆಲ್ಲ ಮಾಡಿಕೊಂಡು ಬಂದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ನ ಕೂಡ ಇನ್ವೈಟ್ ಮಾಡಿದ್ದೆ ಹಬ್ಬ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಅವರು ಕೂಡ ಬಂದರು. ಎಲ್ಲರೂ ಬಂದಮೇಲೆ ವ್ರತದ್ದು ಕತೆ ಇರುತ್ತಲ್ವ ಅದನ್ನು ಓದಿ ಮತ್ತು 108 ಲಕ್ಷ್ಮಿ ಅಷ್ಟೋತ್ತರ ಬರುತ್ತಲ್ವ ಅದನ್ನೆಲ್ಲ ಮಾಡಿದ್ದಾದಮೇಲೆ ನಾವೆಲ್ಲರೂ ಸೇರಿಕೊಂಡು ಮಂಗಳಾರತಿ ಎಲ್ಲ ಮಾಡಿ ನೆಕ್ಸ್ಟು ದಾರ ಬರುತ್ತಲ್ವ ಅದನ್ನು ಕಟ್ಕೋತಾ ಇದ್ದೀನಿ. ಈ ದಾರನ ಹಸಿ ದಾರ ತೊಗೊಂಡು 9 ಎಳೆ ಮಾಡಿ ಅದಕ್ಕೆ ಅರಿಶಿನ ಹಚ್ಚಿ ಒಂದು ಹೂವು ಕಟ್ಬಿಟ್ಟು ಕೈಯಲ್ಲಿ ಇಟ್ಕೊಂಡು ಗಂಡ ಇದ್ದರೆ ಅವ್ರದ್ದು ಆಶೀರ್ವಾದ ತೊಗೊಂಡು ನೆಕ್ಸ್ಟು ಫುಲ್ ಕಂಪ್ಲೀಟ್ ಎಲ್ಲ ಪೂಜೆ ಆದಮೇಲೆ ನೆಕ್ಸ್ಟು ನಾವು ಊಟ ಮಾಡ್ತಾಯಿದ್ವಿ. ಆಗಲೇ ಹೇಳ್ದಂಗೆ ನಾನು ಮೆನು ಅಂತೂ ತುಂಬ ಸಿಂಪಲ್ ಆಗಿತ್ತು. ಒಬ್ಬಟ್ಟು, ಚಿತ್ರಾನ್ನ, ಹೆಸರುಬೇಳೆ, ಬೀನ್ಸ್ ಪಲ್ಯ, ವಡೆ, ಅನ್ನ, ಸಾಂಬಾರು, ಒಂದು ಸ್ವಲ್ಪ ಹಪ್ಪಳ ಇಷ್ಟೇ ಮಾಡಿದ್ದು ನಾನು. ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾವು ಗಣಪತಿ ಕೂಡ ಇಟ್ಟಿದ್ದೀವಿ ಲಕ್ಷ್ಮಿ ಮುಂದೆ. ಫಸ್ಟು ಯಾವುದೇ ಪೂಜೆ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಗಣಪತಿ ಪೂಜೆ ಮಾಡಿಬಿಟ್ಟೆ ನೆಕ್ಸ್ಟ್ ಎಲ್ಲ ಮಾಡೋದಲ್ವ. ಅದಕ್ಕೆ ನಾವು ಫಸ್ಟ್ ಗಣಪತಿ ಪೂಜೆ ಮಾಡಿ ಆಮೇಲೆ ಲಕ್ಷ್ಮೀದು ವರಮಹಾಲಕ್ಷ್ಮಿ ವ್ರತ ಕಥೆ ಬರುತ್ತಲ್ವ ಅದನ್ನು ಓದಿ ಅಷ್ಟೋತ್ತರ ಎಲ್ಲ ಓದಿ ಆಮೇಲೆ ಪೂಜೆ ಮಾಡಿದ್ದು. ನೀವು ಹೀಗೆ ಮಾಡ್ತೀರಾ? ಕಮೆಂಟ್ ಮಾಡಿ. ಸ್ವಲ್ಪ ಜನ ಮಹಾಲಕ್ಷ್ಮಿನ ಮನೆಯಲ್ಲಿ 3 ದಿನ ಇಟ್ಕೋತಾರೆ. ಅಂದರೆ ಶುಕ್ರವಾರ ಇಟ್ಟು ಶುಕ್ರವಾರ, ಶನಿವಾರ, ಭಾನುವಾರ ಆಮೇಲೆ ಪೂಜೆ ಮಾಡಿ ಕದಲಿಸ್ತಾರೆ. ನಾನು ಹಾಗೆ ಮಾಡಲ್ಲ. ನಾನು ಇಡೋದು ಒಂದೇ ದಿನ. ಶುಕ್ರವಾರ ರಾತ್ರಿ 12 ಗಂಟೆ ಒಳಗಡೆ ನಾನು ದೇವಿದು ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಡ್ತೀನಿ. 3 ಪೂಜೆ ಮಾಡ್ತೀನಿ. ಶುಕ್ರವಾರ ಬೆಳಗ್ಗೆ ಒಂದು ಮತ್ತು ಸಂಜೆ 6 ಗಂಟೆ ಟೈಮಿಗೆ ಒಂದು ಮತ್ತು 12 ಗಂಟೆ ಒಳಗಡೆ ಒಂದು ಪೂಜೆ ಮಾಡ್ತೀನಿ. ಈ ಸಲ ರಂಗೋಲಿ ಚೆನ್ನಾಗಿ ಬರಲಿ, ಪೌಡರ್ ಆದರೆ ನಂಗೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅಂತ ಸುದ್ದ ಥರ ಬರುತ್ತಲ್ವ ಅದು ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಬಟ್ಟೆಯಲ್ಲಿ ಬಿಡೋದು ನನಗಂತೂ ಚೆನ್ನಾಗಿ ಅನ್ನಿಸ್ತು ಈ ಸಲ ರಂಗೋಲಿ ಎಲ್ಲನೂ. ಮತ್ತು ಸಂಜೆ ಆದ ತಕ್ಷಣ ಮನೆ ಹತ್ರ ದೀಪ ಎಲ್ಲ ಹಚ್ಚಿ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಅರಿಶಿನ ಕುಂಕುಮಕ್ಕೆ ಕರೆದು ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟೆ. ಅವ್ರಿಗೆಲ್ಲ ಕಂಫರ್ಟಬಲ್ ಇರುತ್ತೋ ಇಲ್ವೋ ಅಂತ ನಾನು ಅದನ್ನು ಯಾವುದೂ ಶೂಟ್ ಮಾಡಲಿಲ್ಲ. ಇನ್ಫ್ಯಾಕ್ಟ್ ನಾವು ಡೆಕೋರೇಟ್ ಮಾಡೋದಾಗಲಿ ತುಂಬ ಪ್ರೊಸೀಜರ್ಸ್ದು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ನಂಗೆ ಟೈಮೂ ಸಿಗಲಿಲ್ಲ. ಬಿಕಾಸ್ ತುಂಬ ಕೆಲಸ ಇರುತ್ತಲ್ವ, ನಿಮಗೆ ಗೊತ್ತು. ಅದರಲ್ಲೂ ವಿಜಯ್ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ. ಈ ಥರ ಹಬ್ಬ ಏನಾದರೂ ಸ್ಪೆಷಲ್ ಡೇಸು ಕೆಲಸ ಎಲ್ಲ ಇದ್ದಾಗ ಇಬ್ಬರು ಸೇರಿ ಮಾಡಿನೇ ತುಂಬ ಟೈಮ್ ತೊಗೊಂಡು ಅದಕ್ಕೆ ಜಾಸ್ತಿ ಶೂಟ್ ಮಾಡೋಕ್ಕಾಗಲಿಲ್ಲ ನನಗೆ. ಅಲ್ಲಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ನಲ್ವ ಅದನ್ನು ಮಾತ್ರನೇ ಹಾಕಿದ್ದೀನಿ. ಸಂಜೆ ಇನ್ನೊಂದು ಪೂಜೆ ಮಾಡಿ ಅರಿಶಿನ ಕುಂಕುಮಕ್ಕೆ ವೀಳ್ಯದೆಲೆ, ಎಲೆ ಅಡಿಕೆ, ಬಳೆಗಳು ಮತ್ತು ರಿಟರ್ನ್ ಗಿಫ್ಟ್ ಅಂತ ಪರ್ಸ್ ತೊಗೊಂಡು ಬಂದಿದ್ದಲ್ಲ ಅದನ್ನೆಲ್ಲ ಜೋಡಿಸಿಟ್ಕೊಂಡು ಆಲ್ಮೋಸ್ಟ್ ನಮ್ಮ ಅಪಾರ್ಟ್ಮೆಂಟಲ್ಲಿ ಯಾರ್ಯಾರು ಇದ್ದಾರೋ ನನಗೆ ಗೊತ್ತಿರೋರು ಅವ್ರನ್ನೆಲ್ಲ ಇನ್ವೈಟ್ ಮಾಡಿದೆ. ಎಲ್ಲರೂ ಬಂದು ಅರಿಶಿನ ಕುಂಕುಮ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ರು. ತುಂಬ ನಾರ್ತ್ ಈಸೇ ಇರೋದ್ರಿಂದ ಅವ್ರಿಗೆ ಈ ಹಬ್ಬದ ಬಗ್ಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ. ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಆಮೇಲೆ ಹೇಳಿದ್ವಿ ನಾವು ಅವ್ರಿಗೆ ಈ ಥರ ಮಾಡ್ತೀವಿ ನಾವು, ನಮ್ಮದು ರಿಚುವಲ್ಸ್ ಎಲ್ಲ ಹೇಳ್ಕೊಟ್ವಿ. ಅವರು ತುಂಬ ಖುಷಿಯಿಂದ ಬಂದು ಅರಿಶಿನ ಕುಂಕುಮ ತೊಗೊಂಡು ಹೋದರು. ಇದೆಲ್ಲ ಆಗಸ್ಟಲ್ಲಿ ಆಲ್ಮೋಸ್ಟ್ 8-8:30 ಆಗಿತ್ತು. ನಾವು ಮತ್ತೆ ಊಟ ಮಾಡಿಬಿಟ್ಟು ಕೊನೆ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಆಲ್ಮೋಸ್ಟ್ ಪೂಜೆ ಎಲ್ಲ ಆಯಿತು. ಬೆಳಗ್ಗೆ ಒಂದು ಪೂಜೆ,
ಸಂಜೆ ಒಂದು ಪೂಜೆ ಮತ್ತು ಎಲ್ಲನೂ ಅರ್ಶಿನ ಕುಂಕುಮಕ್ಕೂ ಕರೆದಿದ್ದೆ, ಕೊಟ್ಟಿದ್ದಾಯಿತು. ಎಲ್ಲರೂ ಬಂದು ಅರ್ಶಿನ ಕುಂಕುಮ ತೊಗೊಂಡು ಹೋದರು. ಲಾಸ್ಟಲ್ಲಿ ಒಂದು ಆರತಿ ಮಾಡ್ತಾರಲ್ಲ 3ನೇ ಪೂಜೆ ಆದಮೇಲೆ ದೃಷ್ಟಿ ತೆಗೆಯೋದಕ್ಕೆ ಅಂತ ಅದನ್ನು ಪ್ರಿಪೇರ್ ಮಾಡ್ತಿದ್ದೀನಿ. ಅದಕ್ಕೆ ಒಂದು ತಟ್ಟೆಯಲ್ಲಿ ನೀರು ತೊಗೊಂಡು, ಆ್ಯಕ್ಚುಲಿ ಅರಿಶಿನ ಹಾಕಿದ್ರೆ ಕಲರ್ ಬರುತ್ತೆ, ಅದು ಕೆಂಪಾಗಿ. ಸಾರಿ, ಅರಿಶಿನ ಅಲ್ಲ, ಸುಣ್ಣ. ಬಟ್ ನಮ್ಮ ಹತ್ರ ಸುಣ್ಣ ಇಲ್ಲ ಇಲ್ಲಿ, ಅದಕ್ಕೆ ಅರಿಶಿನ ಮತ್ತು ಕುಂಕುಮ ಹಾಕಿಬಿಟ್ಟು ಕೆಂಪು ನೀರು ಆರತಿ ಅಂತಾರಲ್ಲ ಅದನ್ನು ಮಾಡ್ತಾಯಿದ್ದೀನಿ. ಈ ಕೆಂಪು ನೀರು ಆರತಿ ಮಾಡೋ ಉದ್ದೇಶ ಏನು ಅಂತಂದರೆ, ದೇವಿಗೆ ಬೆಳಗ್ಗೆಯಿಂದ ನಾವು ಇರ್ತೀವಿ ಮನೆಯಲ್ಲಿ, ನಾವು ಅಲಂಕಾರ ಮಾಡಿರ್ತೀವಿ, ಮತ್ತು ಹೊರಗಡೆಯಿಂದ ಎಲ್ಲರೂ ಅರ್ಶಿನ ಕುಂಕುಮಕ್ಕೆ ಬಂದಿರೋದೆಲ್ಲನೂ ದೃಷ್ಟಿ ತಾಗಿರುತ್ತಲ್ವ, ಆ ದೃಷ್ಟಿನೆಲ್ಲ ಹೋಗಿಸೋದಕ್ಕೆ ಅಂತ ಈ ಆರತಿ ಮಾಡ್ತೀವಿ. ಕೊನೆಯಲ್ಲಿ ಇದನ್ನು ಮಾಡಿ ಕದಲಿಸ್ಬಿಟ್ರೆ ಹಬ್ಬ ಇಲ್ಲಿಗೆ ಮುಗೀತು ಅಂತಲೇ ಅರ್ಥ. ನಮ್ಮ ಮನೆಯಲ್ಲಿ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಬಾಯ್ ಬಾಯ್.